ವರ್ಷ ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡುತ್ತಿದ್ದ ನಟ ದರ್ಶನ್ ಈ ಬಾರಿ ಸಂಪೂರ್ಣ ವಿಭಿನ್ನ ಪರಿಸ್ಥಿತಿಯಲ್ಲಿ ಹಬ್ಬವನ್ನ ಎದುರಿಸಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪ್ರಸ್ತುತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಮೈಸೂರಿನಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬವನ್ನು ಭರ್ಜರಿಯಾಗಿ ಆಚರಿಸುತ್ತಿದ್ರು. ವಿಶೇಷವಾಗಿ ಆಯುಧ ಪೂಜೆಯ ದಿನ ದುಬಾರಿ ಕಾರುಗಳನ್ನ ಸಾಲಾಗಿ ನಿಲ್ಲಿಸಿ ಪೂಜೆ ಸಲ್ಲಿಸ್ತಾ ಇದ್ರು. ಇನ್ನು ಈ ದೃಶ್ಯಾವಳಿಗಳು ಅಭಿಮಾನಿಗಳ ನಡುವೆ ಸದ್ದು ಮಾಡ್ತಾ ಇತ್ತು ಸಾಕಷ್ಟು. ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳೊಂದಿಗೆ ಸಂಕ್ರಾಂತಿ ದಸರಾ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸೋದು ಇವರ ಸ್ಟೈಲ್ ಆಗಿತ್ತು. ಆದ್ರೆ ಈ ವರ್ಷ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಜೈಲು ಅಧಿಕಾರಿಗಳು ಆಯುಧ ಪೂಜೆಯ ದಿನ ಕೈದಿಗಳಿಗೆ ಸಿಹಿ ವಿತರಿಸಿದಾಗ ಅದನ್ನೇ ದಸರಾ ಸಂಭ್ರಮವಾಗಿ ಸ್ವೀಕರಿಸಬೇಕಾಯಿತು. ಐಷಾರಾಮಿ ಹಬ್ಬದಿಂದ ಸರಳ ಸಿಹಿ ತಿಂಡಿವರೆಗೂ ಬಂದು ನಿಂತಿದ್ದಾರೆ ದರ್ಶನ್ರ ಜೀವನ. ಮತ್ತೊಂದು ಕಡೆ ಜೈಲಿನಲ್ಲಿ ದಸರಾದ ನಂತರದ ದಿನ ದರ್ಶನ್ ಬೆಳಿಗ್ಗೆ ನಿತ್ಯದಂತೆ ವಾಕಿಂಗ್ ಮಾಡಿ ಚಪಾತಿ ಊಟ ಮಾಡಿ ಬಳಿಕ ವಿಶ್ರಾಂತಿ ಪಡೆದಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹಬ್ಬದ ಉತ್ಸಾಹ ಸಂಭ್ರಮಗಳಿಲ್ಲದೆ ಸಾಮಾನ್ಯ ಕೈದಿಯಂತೆ ದಿನವನ್ನ ಕಳೀತಾ ಇದ್ದಾರೆ. ಹೇಗಿರುವಾಗ ಪರದೆ ಮೇಲೆ ಮಾತ್ರ ಅಲ್ಲ, ಪರದೆಯ ಹೊರಗೂ ದರ್ಶನ್ರ ಹೆಸರು ಸುದ್ದಿಯಲ್ಲೇ ಮುಂದುವರಿತಾ ಇದೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಎದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಈಗಾಗಲೇ ಭಾರಿ ಕ್ರೇಜ್ ಕ್ರಿಯೇಟ್ ಮಾಡಿದೆ. ದಸರಾ ಫುಡ್ ಫೆಸ್ಟಿವಲ್ನಲ್ಲೂ ಇದೇ ಹಾಡಿನ ಪ್ರಭಾವ ಸ್ಪಷ್ಟವಾಗಿ ಕಂಡು ಬಂದಿದೆ. ಅವರ ಅಕ್ಕನ ಮಗ ಚಂದನ್ ಕುಮಾರ್ ತಮ್ಮ ಸ್ಟಾಲ್ಗೆ ಹಾಡಿನ ಹೆಸರನ್ನ ಇಟ್ಟಿದ್ದಾರೆ ಎಂಬ ವಿಷಯವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಕ್ರೇಜ್ ನಡುವೆ ಡೆವಿಲ್ ಚಿತ್ರದ ಇನ್ನೊಂದು ಹಾಡಾದ ಒಂದೇ ಒಂದ್ಸಲ ಅನ್ನೋ ಹಾಡು ಅಕ್ಟೋಬರ್ 10ರಂದು ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಅಧಿಕೃತ ಘೋಷಣೆ ಮಾಡಿದೆ. ಅಜ್ನೇಶ್ ಲೋಕನಾಥ್ ಸಂಗೀತ ನೀಡಿರುವ ಈ ರೊಮ್ಯಾಂಟಿಕ್ ಹಾಡು ಪ್ರೇಕ್ಷಕರ ಮನಸೆಳೆಯುವ ನಿರೀಕ್ಷೆಯಲ್ಲಿದೆ. ಪೋಸ್ಟರ್ನಲ್ಲೇ ಹಾಡಿನ ಫೀಲ್ ಕಂಡು ಬರ್ತಾ ಇದೆ ಎಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹೀಗೆ ಹೊರಗೆ ಅಭಿಮಾನಿಗಳು ದರ್ಶನ್ರ ಹಾಡು ಸಿನಿಮಾದ ರಿಲೀಸ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಳಗೆ ದರ್ಶನ್ ಸರಳ ಜೀವನವನ್ನೇ ಮುಂದುವರಿಸ್ತಾ ಇದ್ದಾರೆ. ಒಮ್ಮೆ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸ್ತಾ ಇದ್ದ ನಟ ಈಗ ಜೈಲು ಗೋಡೆಯೊಳಗೆ ದಸರಾ ಸಿಹಿಯಲ್ಲೇ ತೃಪ್ತಿ ಪಡೆಯಬೇಕಾದ ಪರಿಸ್ಥಿತಿ ಎದುರು ನೋಡ್ತಿದ್ದಾರೆ.